ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಾನಿವತ್ತೊಂದು ತುಂಬಾ ಈಸಿಯಾಗಿ ಟೇಸ್ಟಿಯಾಗಿರುವಂತಹ ಸ್ವೀಟ್ ರೆಸಿಪಿಯನ್ನು ನಿಮ್ಮ ಮುಂದೆ ತಂದಿದ್ದೀನಿ. ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ಡೀಟೇಲಾಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಒಂದು ದಪ್ಪ ತಳದ ಪಾತ್ರೆನ ಇಟ್ಕೊಳ್ತಾ ಇದ್ದೀನಿ. ಪಾತ್ರೆ ಚೆನ್ನಾಗಿ ಬಿಸಿ ಆಗಲಿ. ಬಿಸಿ ಆಗಿದ ಮೇಲೆ ನಾನು ಅದಕ್ಕೆ ಅಂಗನವಾಡಿಯಲ್ಲಿ ಕೊಡ್ತಾರಲ್ವ ಆ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಈ ಬೆಲ್ಲ ಏನಾದರೂ ಸಿಗಲ್ಲ ಅಂದರೆ ನೀವು ನಿಮ್ಮ ಮನೇಲಿ ಯೂಸ್ ಮಾಡುವಂತಹ ಬೆಲ್ಲವನ್ನು ಹಾಕ್ಕೊಳ್ಬೋದು. ನೀವೆಷ್ಟು ಹಾಲು ಪೌಡರನ್ನು ಯೂಸ್ ಮಾಡ್ಕೊಳ್ತೀರಾ ಅದರ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಹಾಲು ಪೌಡರು ಹಾಗೆಯೇ ಬೆಲ್ಲ ಇದ್ದರೆ ಸಾಕು, ಈ ರೆಸಿಪಿ ರೆಡಿ ಆಗಿಬಿಡತ್ತೆ. ಸ್ವೀಟ್ ರೆಸಿಪಿ ನೋಡ್ತಾ ಇರ್ಬೋದು. ಇವಾಗ ನಾನು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಕರಗೋದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕುದಿಸ್ಕೊಳ್ತೀನಿ. ನೋಡ್ತಾ ಇರ್ಬೋದು. ಇವಾಗ ಬೆಲ್ಲಕ್ಕೆ ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಆದಷ್ಟು ಬೇಗನೆ ಕುದಿಯುತ್ತೆ. ಅಂದರೆ ನಾವು ನೀರನ್ನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಹಾಕೋದ್ರಿಂದ ಬೇಗನೆ ಪಾಕ ರೆಡಿ ಆಗಿಬಿಡತ್ತೆ. ನೋಡ್ತಾ ಇರ್ಬೋದು. ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದು ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತೀನಿ. ಇದು ಒಂದೆಳೆ ಪಾಕ ಅಂತ ಹೇಳ್ತಾರಲ್ವ, ಆ ರೀತಿ ಒಂದೆಳೆ ಪಾಕ ಬರಬೇಕು. ಅಲ್ಲಿ ಗಂಟ ಅದನ್ನು ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ. ಆಗಾಗ ನಾವು ಒಂದು ಪ್ಲೇಟಿಗೆ ನೀರು ಹಾಕ್ಕೊಂಡು ಅದರಲ್ಲಿ ಪಾಕವನ್ನು ಬಿಟ್ಟು ನೋಡಿದಾಗ ಉಂಡೆ ಕಟ್ಟೋದಕ್ಕೆ ಬರಬೇಕು. ಉಂಡೆ ಕಟ್ಟೋದಕ್ಕೆ ಬರೋ ತನಕ ನಾವು ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕಾಗುತ್ತೆ. ನೋಡ್ತಾ ಇರ್ಬೋದು, ನಾನು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಇನ್ನೂ ಕೂಡ ಪಾಕ ಬಂದಿಲ್ಲ. ಹಾಗೆಯೇ ಕೈನ ಬಿಡದೇನೆ ಈ ರೀತಿಯಾಗಿ ತಿರ್ಸ್ಕೊಳ್ತಾ ಇದ್ದೀನಿ. ನೀರಲ್ಲಿ ಹಾಕಿದರೂ ಕೂಡ ಗಂಟಾಗ್ತಾ ಇಲ್ಲ. ನೋಡ್ತಾ ಇರ್ಬೋದು. ಹಾಗೆಯೇ ನಾನಿವಾಗ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಇಷ್ಟ ಇದ್ದರೆ ಹಾಕಬಹುದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡಬಹುದು. ತುಪ್ಪ ಹಾಕೋದ್ರಿಂದ ಟೇಸ್ಟು ಸ್ವಲ್ಪನೇ ಚೇಂಜ್ ಆಗುತ್ತೆ. ಹಾಗೆಯೇ ನಾನು ಯೂಸ್ ಮಾಡ್ತಿರೋವಂಥ ಬೆಲ್ಲ ಹಾಗೆಯೇ ಹಾಲು ಪೌಡರನ್ನು ಹಾಕಿದ್ರಿಂದನೂ ಕೂಡ ಟೇಸ್ಟ್ ಚೇಂಜ್ ಆಗುತ್ತೆ. ಮನೆಯಲ್ಲೇ ನಾವು ಯೂಸ್ ಮಾಡ್ತೀವಲ್ವ ಆ ಹಾಲು ಪೌಡರು ಹಾಗೆಯೇ ಬೆಲ್ಲವನ್ನು ಹಾಕೋದ್ರಿಂದ ಕೂಡ ಅದರ ಟೇಸ್ಟು ಚೇಂಜ್ ಆಗುತ್ತೆ. ನೀವು ಎರಡೂ ಮಾಡಿ ನೋಡಬಹುದು. ತುಂಬಾ ಚೆನ್ನಾಗಿರುತ್ತೆ. ಕೆಲವೊಬ್ಬರು ಈ ಬೆಲ್ಲವನ್ನು ಹಾಗೆಯೇ ಅಂಗನವಾಡಿಯಲ್ಲಿ ಕೊಡುವಂಥ ಹಾಲು ಪೌಡರನ್ನು ವೇಸ್ಟ್ ಮಾಡ್ತಾರೆ. ಅದ್ರ ಬದಲು ನಾವು ಈ ರೀತಿಯಾಗಿ ಸ್ವೀಟನ್ನು ಮಾಡಿಕೊಂಡು ತಿನ್ಬೋದು. ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ಹಾಗೆಯೇ ಮನೆಯಲ್ಲೂ ಕೂಡ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ಯಾರಾದರೂ ಟ್ರೈ ಮಾಡದಿದ್ರೆ ಪ್ಲೀಸ್ ಒಮ್ಮೆ ಟ್ರೈ ಮಾಡಿ ಅಂತ ಕೇಳ್ಕೊಳ್ತೀನಿ. ಇವಾಗ ನೋಡ್ತಾ ಇರ್ಬೋದು, ಪಾಕ ರೆಡಿಯಾಗಿದೆ. ಒಂದು ಪ್ಲೇಟಲ್ಲಿ ನಾನು ನೀರು ಹಾಕ್ಕೊಂಡು ಪಾಕವನ್ನು ಬಿಟ್ಟು ತೋರಿಸ್ತಾ ಇದ್ದೀನಿ. ಉಂಡೆ ಕಟ್ಟೋದಕ್ಕೆ ಬರ್ತಾ ಇದೆ. ಈ ಹಂತದಲ್ಲಿ ಇದು ಸರಿಯಾಗಿದೆ ಅಂತ ಅರ್ಥ. ಇವಾಗ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು ಹಾಲು ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಯೂಸ್ ಮಾಡ್ತಿರೋವಂಥ ಹಾಲು ಪೌಡ್ರ್ ಬಂದುಬಿಟ್ಟು ಅಂಗನವಾಡಿಯಲ್ಲಿ ಕೊಡ್ತಾರಲ್ವ ಆ ಹಾಲು ಪೌಡರು. ನನ್ನ ಮಕ್ಕಳಿಗೆ ಕೊಡ್ತಾರಲ್ವ ಅದನ್ನು ಯೂಸ್ ಮಾಡಿಕೊಂಡು ಮಾಡಿದ್ದೀನಿ ನಾನು. ಇದರಿಂದನೇ ಹಾಲು ಪೌಡರಿಂದನೇ ನಾನು ಧಾರವಾಡ ಪೇಡ ಮಾಡೋದನ್ನು ಕೂಡ ಹೇಳ್ಕೊಟ್ಟಿದ್ದೀನಿ. ಹಾಗೆಯೇ ಮಿಲ್ಕ್ ಬರ್ಫಿಯನ್ನು ಮಾಡೋದು ಕೂಡ ತೋರಿಸಿದ್ದೀನಿ. ತುಂಬ ವಿಡಿಯೋಗಳನ್ನು ಮಾಡಿ ಹಾಕಿದ್ದೀನಿ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನನ್ನ ಚಾನಲಲ್ಲಿ ಹೋಗಿ ಚೆಕ್ ಮಾಡಿ. ತುಂಬ ಒಳ್ಳೊಳ್ಳೆ ರೆಸಿಪಿಗಳನ್ನು ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು, ಹಾಲು ಪೌಡರ್ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ರೀತಿ ಗಂಟುಗಳು ಕೂಡ ಆಗೋದಿಲ್ಲ. ಪಾಕಕ್ಕೆ ನಾವು ಹಾಲು ಪೌಡರನ್ನು ಹಾಕಿದ ತಕ್ಷಣ ಅದು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇವಾಗ ಒಂದು ರೌಂಡ್ ಹಾಕಿ ತಿರ್ಸ್ಕೊಂಡಿದ್ದಾಗಿದ್ಮೇಲೆ ಪುನಃ ನಾನು ಇನ್ನೊಂದು ರೌಂಡ್ ಹಾಕ್ಕೊಳ್ತಾ ಇದ್ದೀನಿ. ಒಮ್ಮೆಲೆ ಹಾಕಿದ್ರೆ ಜಾಸ್ತಿ ಆಗಿಬಿಡುತ್ತಲ್ವ, ಅದಕ್ಕೆ ನೋಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ಇದು ಮಿಕ್ಸ್ ಆಗ್ತಾ ಇದೆ. ಹಾಗೆಯೇ ಇವಾಗ ನಾನು ಮತ್ತೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಳ್ತೀನಿ. ನಾವು ತುಪ್ಪವನ್ನು ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೇಂಜ್ ಆಗುತ್ತೆ. ಅದಕ್ಕೋಸ್ಕರ ಹಾಕ್ತಾ ಇರುವಂಥದ್ದು. ಹಾಗೆಯೇ ಏಲಕ್ಕಿ ಪುಡಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ಆ ವಿಡಿಯೋ ಸ್ಕಿಪ್ ಆಗಿದೆ. ನೀವು ಏಲಕ್ಕಿಯನ್ನು ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಹಾಗೆಯೇ ಕಲರ್ ಹಾಕೋರಿದ್ರೆ ಕಲರ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಇವಾಗ ನಾನು ಟೇಸ್ಟಿಗೋಸ್ಕರ ಶೇಂಗಾ ಬೀಜವನ್ನು ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಇದ್ರ ಬದಲು ನೀವು ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ಬೋದು. ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡಬಹುದು. ನಿಮಗೆ ಯಾವುದು ಡ್ರೈ ಫ್ರೂಟ್ಸ್ಗಳು ಇಷ್ಟ ಆಗುತ್ತಲ್ವ ಅದನ್ನು ಹಾಕ್ಕೋಬೋದು. ಇಲ್ಲಾಂದರೆ ಟೂಟಿ ಫ್ರೂಟಿ ಕೂಡ ಹಾಕ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನಾನಿವತ್ತು ಶೇಂಗಾ ಬೀಜವನ್ನು ಹಾಕಿ ಮಾಡ್ತಾಯಿದ್ದೀನಿ. ಎಲ್ಲರ ಮನೆಯಲ್ಲೂ ಡ್ರೈ ಫ್ರೂಟ್ಸ್ಗಳು ಇರೋದಿಲ್ಲ ಅಲ್ವಾ, ಅದಕ್ಕೋಸ್ಕರ ನಾನು ಶೇಂಗಾ ಬೀಜದ ಪುಡಿಯನ್ನು ಹಾಕಿ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ಅದು ಪಾಕ ಎಲ್ಲ ರೆಡಿಯಾಗಿದೆ, ಅಂದರೆ ತಳ ಬಿಡ್ತಾ ಇದೆ. ನೋಡ್ತಾ ಇರ್ಬೋದು. ಇವಾಗ ನಾನೊಂದು ದೊಡ್ಡ ಪ್ಲೇಟಿಗೆ ತುಪ್ಪವನ್ನು ಹಚ್ಚಿಟ್ಟಿದ್ದೆ. ಇವಾಗ ನಾನು ಅದನ್ನು ಇದಕ್ಕೆ
ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಒಂದ್ಸಲ ಟ್ಯಾಪ್ ಮಾಡ್ತಾ ಇದ್ದೀನಿ, ಅಂದರೆ ಕರೆಕ್ಟಾಗಿ ಅದು ಕುತ್ಕೋಬೇಕಲ್ವ, ಅದಕ್ಕೋಸ್ಕರ. ಹಾಗೆಯೇ ಮೇಲಿಂದ ನಾನು ಪುನಃ ಶೇಂಗಾ ಬೀಜದ ಪುಡಿಯನ್ನು ಉದುರಿಸ್ಕೊಳ್ತಾ ಇದ್ದೀನಿ. ಇದು ನಿಮ್ಗೆ ಇಷ್ಟ ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಹಾಕ್ಕೊಂಡಿದ್ದನ್ನು ನಾನು ಒಂದು 10 ನಿಮಿಷ ಬಿಟ್ಟಿದ್ದೆ. ನೋಡ್ತಾ ಇರ್ಬೋದು ಎಷ್ಟು ಗಟ್ಟಿಯಾಗಿದೆ, ತುಂಬಾ ಚೆನ್ನಾಗಿ ಬಂದಿತ್ತು. ತುಂಬಾ ಹದ ಮಾತ್ರ ಕರೆಕ್ಟಾಗಿತ್ತು. ಎಲ್ಲರೂ ಕೂಡ ಇಷ್ಟಪಟ್ಟು ತಿಂದರು. ಸಖತ್ತಾಗಿತ್ತು. ನೋಡ್ತಾ ಇರ್ಬೋದು, ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ಹಾಗೆ ತಿನ್ನೋದಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿತ್ತು. ಪ್ಲೀಸ್ ಎಲ್ಲರೂ ಕೂಡ ಟ್ರೈ ಮಾಡಿ ಅಂತ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಪ್ಲೀಸ್ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆಯೇ ಇಲ್ಲಿಯವರೆಗೆ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.